ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬರ್ಫಿ ಹೆಂಗೆ ಮಾಡೋದು ಅಂತ ನೋಡೋಣ. ಈ ಬಟ್ಲಲ್ಲಿ 2 ಅಳತೆ ಕೊಬ್ಬರಿನ ತಗೊಳ್ಳೋಣ. ಸಣ್ಣ ಸಣ್ಣದಾಗೆ ತುರಿದಿದ್ದೀನಿ, ಹಂಗಾಗಿ ಇದನ್ನೇನು ನಾನೇನು ಮಿಕ್ಸಿಗೆ ಹಾಕೊಳ್ಳಲ್ಲ. ಇನ್ನೊಂದು ಬಟ್ಲು 2 ಬಟ್ಲು ಕೊಬ್ಬರಿ ಹಾಕೊಂಡಿದ್ದೀನಿ. ಇದನ್ನ ಸಣ್ಣ ಉರಿಲಿ ಹುರ್ಕೊಳ್ಳೋಣ. ನಾವು ನಿಧಾನ ಲೋ ಫ್ಲೇಮ್ ಅಲ್ಲಿ ಹುರ್ಕೊಳ್ಳೋಣ. ಸ್ವಲ್ಪ ಟೈಮ್ ತಗೊಳುತ್ತೆ. ನಿಧಾನಕ್ಕೆ ಲೋ ಫ್ಲೇಮ್ ಅಲ್ಲಿ ಹುರ್ಕೊಳ್ಳೋಣ. ಕೊಬ್ಬರಿ ಸ್ವಲ್ಪ ಘಮ ಬರಲಿ, ಘಮ ಬರೋವರೆಗೂ ಹುರ್ಕೊಳ್ಳೋಣ. ಸಣ್ಣಕ್ಕೆ ತುರಿದ್ರೆ ಮಿಕ್ಸಿಗೆ ಹಾಕೊಳ್ಳೋದು ಬೇಡ. ನೀವು ಸ್ವಲ್ಪ ತುರಿಯೋವಾಗಲೇ ಸ್ವಲ್ಪ ದಪ್ಪಕ್ಕೆ ತುರಿದಿದ್ರೆ ಸ್ವಲ್ಪ ಲೈಟ್ ಆಗಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಹುರಿಯಕ್ಕೆ. ಅಟ್ಲೀಸ್ಟ್ ಒಂದು 5 ರಿಂದ 10 ನಿಮಿಷ ಅಂತೂ ಹುರಿಬೇಕು. ನೋಡಿ, ಸ್ವಲ್ಪ ಕೊಬ್ಬರಿ ಕಲರ್ ಚೇಂಜ್ ಆಯ್ತು. ಇಲ್ಲಿವರೆಗೂ ಲೋ ಫ್ಲೇಮ್ ಅಲ್ಲಿ ಹುರ್ಕೋಬೇಕು. ಈಗ ಇದನ್ನ ಪಕ್ಕಕ್ಕೆ ಇಡೋಣ. ಈಗ ಬೆಲ್ಲನ 2 ಬಟ್ಲು ಕೊಬ್ಬರಿಗೆ 1 ಬಟ್ಲು ಬೆಲ್ಲ ಹಾಕೋಬೇಕು. ಇದನ್ನ ಕರಗಿಸ್ಕೊಳ್ಳೋಣ. ಈಗ ಬೆಲ್ಲ ಕರಗೋದಕ್ಕೆ ಜಾಸ್ತಿ ನೀರು ಬೇಡ, ಸುಮ್ಮನೆ ಒಂದು 4-5 ಸ್ಪೂನ್ ಅಷ್ಟು ನೀರು ಹಾಕಿದ್ರೆ ಸಾಕು. ಬೆಲ್ಲ ಕರಗಲಿ, ಅದು ಚೆನ್ನಾಗಿ ಕರಗಲಿ. ಬೆಲ್ಲ ಕರಗದ್ಮೇಲೆ ಇದನ್ನ ಶೋಧಿಸ್ಕೊಳ್ಳೋಣ. ನೋಡಿ, ಬಾಂಡಿ ಬಿಸಿ ಆಯ್ತು, ಬೆಲ್ಲ ಕರಗೋದಕ್ಕೆ ಶುರು ಆಯ್ತು. ಚೆನ್ನಾಗಿ ಬೆಲ್ಲ ಕರಗಲಿ. ನೋಡಿ, ಬೆಲ್ಲ ಕರಗೋದಕ್ಕೆ ಶುರು ಆಯ್ತು. ಇನ್ನೂ ಒಂದು 5 ನಿಮಿಷ ಟೈಮ್ ತಗೊಳುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಬೆಲ್ಲ ಎಲ್ಲ ಇದೆಯಲ್ಲ, ಇದೆಲ್ಲ ಕರಗಲಿ. ನೋಡಿ, ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಪಾಕ ಬರೋವರೆಗೂ ಏನು ಇಡೋದೇನು ಬೇಡ. ಇದನ್ನ ಕರಗಿದ್ರೆ ಸಾಕು. ಈಗ ಇದನ್ನ ನಾವು ಸೋಸ್ಕೊಳ್ಳೋಣ ಬೆಲ್ಲನ. ಈಗ ನೋಡಿ, ನಾವು ಇದನ್ನ ಶೋಧಿಸ್ಕೊಳ್ಳೋಣ ಬೆಲ್ಲನ. ನೋಡಿ, ಈಗ ಎರಡನ್ನೂ ಚೆನ್ನಾಗಿ ಹುರಿತಾ ಬರೋಣ. ನಾವು ನೀರ್ ಜಾಸ್ತಿ ಹಾಕಿರಲ್ಲ ಬೆಲ್ಲ ಕರ್ಗವಾಗ, ಅದಕ್ಕೆ ನೀರ್ ಜಾಸ್ತಿ ಹಾಕಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ನಾವು ನೀರ್ ಕಡಿಮೆ ಹಾಕಿರೋದ್ರಿಂದ ನೋಡಿ ಎಷ್ಟು ಬೇಗ ಡ್ರೈ ಆಯ್ತು. ಸಣ್ಣ ಉರಿಲಿ ನಿಧಾನಕ್ಕೆ ಮಾಡ್ಕೋಬೇಕು. ಇದಕ್ಕೀಗ 1 ಸ್ಪೂನ್ ತುಪ್ಪ ಹಾಕೋಣ. ಮತ್ತೆ ಕುಟ್ಟಿ ಪುಡಿ ಮಾಡಿರೋ ಏಲಕ್ಕಿ, ಗಸಗಸೆನ ನಾನು ಹುರಿದು ಕುಟ್ಟು ಪುಡಿ ಮಾಡಿದ್ದೀನಿ, ಫ್ಲೇವರ್ ಘಮ ಚೆನ್ನಾಗಿ ಬರಲಿ ಅಂತ. ಆ ಕಡೆ ಬಾಣಲಿನ ನಾವು ಕೊಬ್ಬರಿ ಹುರ್ಕೋತಾ ಇದ್ದೀವಿ. ಅಷ್ಟರಲ್ಲಿ ಒಂದು ತಟ್ಟೆಗೆ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೈಡ್ಸಿಗೆಲ್ಲ ಹಚ್ಕೊಳ್ಳೋಣ, ಯಾಕೆಂದ್ರೆ ಎತ್ತ ಈಸಿ ಆಗಬೇಕು. ನೋಡಿ, ಇದೆಲ್ಲ ಬಾಂಡಿ ಎಲ್ಲ ಬಿಟ್ಟು ತಳ ಬಿಟ್ಟು ಒಂದ್ ಕಡೆಗೆ ಉಂಡೆ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 10 ನಿಮಿಷ ಹುರಿದಿದ್ದೀನಿ. ಇದನ್ನ ಒಳ್ಳೆ ಘಮ ಘಮ ಅಂತ ಬರ್ತಾ ಇದೆ ಬರ್ಫಿ ಸ್ಮೆಲ್. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಗಿದೆ ಇದು. ಇದನ್ನ ನಾವು ತಟ್ಟೆಗೆ ತುಪ್ಪ ಹಚ್ಕೊಂಡಿದ್ವಲ್ಲ, ಆ ತಟ್ಟೆಗೆ ಈಗ ಶಿಫ್ಟ್ ಮಾಡಿ ಫ್ಲಾಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ತುಪ್ಪ ಹಚ್ಚಿದ ಪ್ಲೇಟ್ಗೆ ಕೊಬ್ಬರಿ ರೆಡಿ ಆಗಿರೋವಂಥದ್ದು ಹಾಕಿದ್ದೀನಿ. ಈಗ ಒಂದು ಬೌಲಿಗೆ ತುಪ್ಪ ಹಚ್ಚಿಟ್ಕೊಂಡು ಅದರಲ್ಲಿ ಬೇಗ ಸ್ಪೀಡಾಗಿ ಹದ ಮಾಡ್ಕೊಳ್ಳೋಣ.
ನಿಮ್ಗೆ ಆರೋಗ್ಬಿಟ್ರೆ ಫ್ಲಾಟ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದು ಬಿಸಿ ಇದ್ದಾಗಲೇ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ಒಂದ್ 2-3 ನಿಮಿಷ ಆಗಿದೆ. ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಕಟ್ ಮಾಡ್ಕೊಂಡ್ಬಿಡೋಣ, ಯಾಕೆಂದ್ರೆ ಆಮೇಲೆ ಕಟ್ ಮಾಡೋಕ್ಕಾಗಲ್ಲ ಇದನ್ನ. ನೋಡಿ ಈಗಾಗಲೇ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ. ನಾನು 2-3 ನಿಮಿಷ ಬಿಟ್ಟೆ ಅಷ್ಟೇ, ಆಗಲೇ ಗಟ್ಟಿಯಾಗಿದೆ. ಇದ್ರ ಮೇಲೆ ನಾವು ಗೋಡಂಬಿ ಬೇಕಾದರೂ ಹಾಕೋಬಹುದು, ಬಾದಾಮಿ ಹಾಕೋಬಹುದು. ನಮ್ಗೆ ಏನು ಇಷ್ಟನೋ ಅದನ್ನ ಫ್ರೈ ಮಾಡಿ ಇದ್ರ ಮೇಲೆ ಇಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಟಿರೋ ಗೋಡಂಬಿಯಿಂದ ಅಲಂಕಾರ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಘಮ ಘಮ ಅಂತ ಇದೆ. ಗೋಡಂಬಿ ಬೇಕಾದ್ರೂ ಇಟ್ಕೋಬಹುದು, ಬಾದಾಮಿ ಇಡ್ಬೋದು, ನಮ್ಗೆ ಏನ್ ಇಷ್ಟನೋ ಅದನ್ನ ಇಡ್ಬೋದು ನಾವು. ನೋಡಿ ಇದಾಯ್ತು ಫ್ರೆಂಡ್ಸ್. ಈಗ ಒಂದು 1/2 an hour ಆಗಿದೆ. ಈಗ ಕಟ್ ಮಾಡಿ ಒಂದು ಪ್ಲೇಟಿಗೆ, ಸರ್ವ್ ಪ್ಲೇಟಿಗೆ ಹಾಕೊಳ್ಳೋಣ.